ನಮಸ್ಕಾರ ಗುರು, ನೀವು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾರ ಬೆಂಗಳೂರು ಬುಲ್ಸ್ ಮತ್ತು ಪಟ್ನಾ ಪೈರೇಟ್ಸ್ ಮ್ಯಾಚ್ ಬಗ್ಗೆ ನಮ್ಮ ಸುರ್ಜಿತ್ ಹೀರೋ ಡಿಫೆಂಡಿಂಗ್ ನಮ್ಮ ಹೀರೋ ಸುರ್ಜಿತ್ ಅವರು ಏನಂತ ಹೇಳಿರೋ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಅದು ಮಾಡೋ ಪ್ರತಿಯೊಂದು ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಾವು ಆಲ್ರೆಡಿ ಪಟ್ನಾರದ ಒಂದು ಮ್ಯಾಚ್ ಗೆದ್ದಿದ್ದೀವಿ ಅಂತ ಹೇಳಬೇಕು. ಅದು ಕೂಡ ಗೆಲ್ಲಕ್ಕಾಗೋದಿಲ್ಲ, ಸೋಲ್ತಾರೆ ಆಲ್ಮೋಸ್ಟ್ ಆಲು. ಇನ್ನೇನು 1 ಪಾಯಿಂಟ್ಗೋಸ್ಕರ ಆಡಬೇಕು ಅನ್ನೋ ರೀತಿ ಇತ್ತ ಪಂದ್ಯವನ್ನು ನಮ್ಮ ಬೆಂಗಳೂರು ಬುಲ್ಸ್ ಗೆದ್ದರು ಅಂತ ಹೇಳಬೇಕು ಪಟ್ನಾ ವಿರುದ್ಧ. ಅದಕ್ಕೆ ಮೇನ್ ಕಾರಣ ನಮ್ಮ ಡಿಫೆಂಡಿಂಗಲ್ಲಿ ನಮ್ಮ ಸುರ್ಜಿತ್ ಅಂತ ಹೇಳಬೇಕು ಗುರು. ಏನು ಟ್ಯಾಕಲ್ ಗುರು ಅವತ್ತು ಪಟ್ನಾ ವಿರುದ್ಧ. ಅದೇ ರೀತಿ ಇವತ್ತು ಕೂಡ ಆಟ ಆಡಲಿ ಅಂತ ಬಯಸೋಣ ಗುರು. ಅದ್ರ ಬೇರೆ ಕೂಡ ಸುರ್ಜಿತ್ ಮಾತಾಡಿದ್ರೆ ಅಂತ ಹೇಳಬೇಕು. ಇವತ್ತು ಪಟ್ನಾರ ಅವರ ಹೋಮ್ಗಳಲ್ಲಿ ಸೋಲಿಸಬೇಕು ನಾವು ಅಂತ ಹೇಳ್ತೀನಿ. ಆಗ ನಮ್ಗೆ ಇನ್ನಷ್ಟು ಬಲ ಬರುತ್ತೆ ಅಂತ ಹೇಳ್ತೀನಿ. ಅವರು ಕೂಡ ಸತತ 4 ಮ್ಯಾಚ್ನ ಸೋಲೆ ಕಾಣಲಿಲ್ಲ ಅಂತ ಹೇಳಬೇಕು. ಒಂದು ಮ್ಯಾಚ್ ಟೈ ಆಗಿದೆ ಅನ್ನೋದು ಬಿಟ್ಟರು ಅಂತಂದರೆ ಸತತ 4 ಮ್ಯಾಚಿಂದ ಸೋಲು ಕಂಡಿಲ್ಲ ಪಟ್ನಾ ತಂಡ ಅಂತ ಹೇಳಬೇಕು. ಅವ್ರದ್ದು ಗೆಲ್ಲಲೇಬೇಕು ಅಂತ ಹೇಳ್ತೀನಿ. ಇದು ತುಂಬಾ ಕ್ರೂಷಿಯಲ್ ಮ್ಯಾಚ್ ನಮಗೆ ಅಂತ ಹೇಳ್ತೀನಿ ಗುರು. ಸುರ್ಜಿತ್ ಏನಂತ ಹೇಳಿರಪ್ಪ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು. ಇವತ್ತಿನ ಪಂದ್ಯ ನಮಗೆ ತುಂಬಾನೇ ಕ್ರೂಷಿಯಲ್ ಆಗುತ್ತೆ. ಯಾಕಂತಾರೆ ಇವತ್ತು ಗೆಲ್ತು ಅಂತಾರೆ ಪಟ್ನಾ ಇರೋದು, ನಾವು ಪ್ಲೇ ಆಫ್ಗೆ ಆರಾಮಾಗಿ ಹೋಗ್ಬೋದು. ಸೋಲ ಮಾತು ಇಟ್ಕೊಳ್ಳೇಬಾರ್ದು. ಇವತ್ತು ಗೆಲ್ಲಲೇಬೇಕು. ಪಟ್ನಾನ ಅವರ ಹೋಮ್ ರಲ್ಲೇ ಸೋಲಿಸ್ತೀನಿ. ಲಾಸ್ಟ್ ಮ್ಯಾಚ್ ಪಟ್ನಾ ಇರೋದು ಯಾವ ರೀತಿ ಆಟ ಆಡಿದೆ, ಯಾವ ರೀತಿ ಟ್ಯಾಕಲ್ ಬಲ್ಲಿ ಭಾಗಿಯಾಗಿವೆ, 8 ಟ್ಯಾಕಲ್ ಪಾಯಿಂಟ್ ಯಾವ ರೀತಿ ಮಾಡಿದೆ, ಅದೇ ರೀತಿ ಇವತ್ತು ಕೂಡ ಆಡ್ತೀನಿ. ಬೆಂಗಳೂರು ಬುಲ್ಸ್ ಅಭಿಮಾನಿಗಳು ಭರವಸೆ ಕೊಡ್ತೀನಿ. ಇವತ್ತು ಪಟ್ನಾದ ಗೆಲ್ಲಿಸ್ಕೊಟ್ಟೆ ಕೊಡ್ತೀನಿ. ಮ್ಯಾಚ್ ಪ್ಲೇ ಆಫ್ಗೆ ಹೋಗೋ ಅದು ಸುಲಭ ಮಾಡ್ತೀನಿ. ಇವತ್ತು ಗೆಲ್ತು ಅಂತ ನಾವು 6ನೇ ಸ್ಥಾನಕ್ಕೋ 7ನೇ ಸ್ಥಾನಕ್ಕೋ ಜಿಗಿತೀವಿ ಅಂತ ಹೇಳಬೇಕು. ನಾವು ಇವತ್ತು ಗೆಲ್ಲಲೇಬೇಕು. ತುಂಬಾ ಕ್ರೂಷಿಯಲ್ ಪಂದ್ಯ, ಸೋಲ ಮಾತು ಹಿಡ್ಕೊಳ್ಳೇಬಾರ್ದು. ಲಾಸ್ಟ್ ಮ್ಯಾಚ್ ಜೈಪುರ್ ಇದನ್ನು ಕೂಡ ಮ್ಯಾಚ್ ಟೈ ಆಯಿತು. ನಮಗೆ ತುಂಬಾ ನಂಬಿಕೆ ಇದೆ ಇವತ್ತು ಕೂಡ ಗೆಲ್ತೀವಿ ಅಂತ. ಯಾಕಂತಾರೆ ಅಂತ ಜೈಪುರ್ ತಂಡದ ಸೋಲ್ಸಿದ್ವಿ ಅಂದಮೇಲೆ ಪಟ್ನಾ ತಂಡ ಸೋಸೋದು ದೊಡ್ಡ ವಿಚಾರ ಇರೋದೇ ಇಲ್ಲ. ನಾವು ಚೆನ್ನಾಗಿ ಆಡಬೇಕು ಅಷ್ಟೇ. ಒಳ್ಳೆ ಫಾರ್ಮ್ಗೆ ಬರಲೇಬೇಕು. ಡಿಫೆಂಡಿಂಗ್ ಆಗಿರ್ಬೋದು, ರೈಡಿಂಗ್ ಆಗಿರ್ಬೋದು. ಮತ್ತು ಅವರು ಕೂಡ ಸತತ 4 ಮ್ಯಾಚ್ ಅಂತ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅವ್ರದ್ದು ಗೆದ್ದು ನಾವು ನಮ್ಮ ರೆಕಾರ್ಡ್ಸ್ಗಳು ಏನಿದೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ. ನಾವು ಯಾವ ರೀತಿ ಫಾರ್ಮ್ ಇಲ್ಲರ ತಂಡ ಸೋಲಿಸ್ತೀವಿ ಮತ್ತು ಕಮ್ ಬ್ಯಾಕ್ ಮಾಡ್ಕೊಂಡು ಯಾವ ರೀತಿ ಗೆಲ್ತೀವಿ, ಇದೆಲ್ಲ ಬುಲ್ಸ್ ಅಭಿಮಾನಿಗಳು ತುಂಬಾ ಕ್ವಶನ್ ಇರುತ್ತೆ ಅಂತ ಗೊತ್ತು. ಇವತ್ತು ಪಟ್ನಾ ವಿರುದ್ಧ ಗೆಲ್ಲಿಸ್ಕೊಟ್ಟೆ ಕೊಡ್ತೀನಿ ಮ್ಯಾಚ್ ಅಂತ ಸುರ್ಜಿತ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ಗುರು. ನಿಮಗೆ ಎಷ್ಟು ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಟಾಟಾ ಬೈ ಬೈ, ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ಈ ಸಲ ಕಾಪ್ ನಮ್ಮದೇ ಗುರು.